ಹಾಯ್ ಮಗ ಸುಮ್ಮನೆ ಜೀವನದಲ್ಲಿ ಇಂಟ್ರೋವರ್ಟ್ ಆಗಿರಬಾರ್ದು. ನಾನು ಯಾರು ಗುರುತಿಡಿತೇ ಇಲ್ಲ. ಓ ಬಂದ್ರಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಜು ವ್ಲಾಗ್ಸ್. ಏನಪ್ಪ ವಾಯ್ಸ್ ಓವರ್ ಮಾಡ್ತಿದ್ಯಾ ಇವತ್ತು ಅಂತ ಕೇಳ್ತೀರಾ? ನಾನು ಮಾಡಿದ ವಿಡಿಯೋಗೆ ಎಲ್ಲ ವಾಯ್ಸು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ವಾಯ್ಸ್ ಓವರ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಗಟಿಪುರದಲ್ಲಿ ಜಾತ್ರೆ ಇತ್ತು ಅಂತ ನೈಟೇ ಬಂದು ಸ್ಟೇ ಆದ್ವಿ. ಬೆಳಿಗ್ಗೆ ಬಂದ್ರೆ ದರ್ಶನ ಮಾಡಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನೈಟೇ ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಬಾಯಿಗೆ ಬೀಗ ಹಾಕ್ಸ್ಕೊಳ್ಳೋದು ನೀವು ಯಾವಾಗಾದ್ರೂ ನೋಡಿದ್ದೀರಾ? ಈಗ ನೋಡ್ತೀರಾ, ತೋರಿಸ್ತೀನಿ. ಈಗ ಅಲ್ಲಿಂದ ನಾವು ಬಂದಿದ್ದು ಕಳ್ಳಿ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಗಟಿಗೆ. ಇಲ್ಲಿ ಬಾಯಿಗೆ ಬೀಗ ಹಾಕ್ಸ್ಕೋತಾರೆ, ಹಾಗಂದ್ರೆ ಏನು ನೋಡಿ ತೋರಿಸ್ತೀನಿ. ಇವಾಗ ಇಲ್ಲಿನ ಸುತ್ತಮುತ್ತಲಿನ ಹೆಣ್ಮಕ್ಳು ಅವ್ರ ಅರ್ಕೆ ಮಾಡ್ಕೊಂಡು ಬಾಯಿ ಬೀಗ ಹಾಕೊಳ್ಳೋದ್ರಿಂದ ಅವ್ರ ಅರ್ಕೆ ಪೂರೈಸುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ. ಆ್ಯಂಡ್ ಆ ಬಾಯಿಗೆ ಬೀಗ ಹಾಕಿರೋದನ್ನ ಓಲ್ ನೈಟ್ ಇರಬೇಕು, ಬೆಳಿಗ್ಗೆ ಆ ಬೀಗನ ಬಿಚ್ಚೋದು ಅಂತ ನಾನು ತಿಳ್ಕೊಂಡೆ. ಕಷ್ಟಪಟ್ಟು ಈ ಲೈನಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಲೆವೆಲ್ ರಿಚ್ ಇದೆ ಅಂತ ಒಂದ್ಸಲ ತೋರಿಸ್ತೀನಿ. ಮೈ ಫ್ರೆಂಡ್ಸ್ 1 2 3 4. ಅಲ್ಲಿಂದ ಊಟದಲ್ಲಿ ಹೋದ್ವಿ. ಸಖತ್ ರಶ್ ಇತ್ತು, ಆದರೂ ಕೂಡ ಊಟ ಸಿಕ್ತು, ಊಟ ಮಾಡಿದ್ವಿ. ಇವತ್ತು ನೆಕ್ಸ್ಟ್ ಡೇ. ಇವತ್ತು 3 ಗಂಟೆಗೆ ಎಗಟಿಪುರದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಇದೆ ಗಾಯ್ಸ್. ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಸುರಂಗ ಮಾರ್ಗ ಆಕ್ಚುಲಿ ಇಲ್ಲಿಂದ ಬೇಲೂರಿಗೆ ಮತ್ತೆ ಹಳೆಬೀಡಿಗೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಬಟ್ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳೋದಾದ್ರೆ 1102ರಲ್ಲಿ ಹರಿಹರ ಸೋಮೇಶ್ವರ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ ಅಂತ ಕೆಲವು ಪುಸ್ತಕಗಳಿಂದ ಹೇಳಲಾಗುತ್ತೆ. ಅವನು ಹೊಯ್ಸಳ ರಾಜ ಆಗಿದ್ದ. ಈ ಹೊಯ್ಸಳ ದೇವಾಲಯಗಳು ಆಲ್ಮೋಸ್ಟ್ ಎಲ್ಲ ನಕ್ಷತ್ರಾಕಾರದಲ್ಲಿ ನಿರ್ಮಾಣ ಆಗಿರುತ್ತೆ. ನಾವು ಇತಿಹಾಸನ ನೋಡ್ತಾ ಹೋದ್ರೆ ಇದು ಕೂಡ ಅದೇ ತರ ಇದೆ. ತೇರು ಇನ್ನ 1 ಅವರ್ ಆಗುತ್ತೆ ಅಂತ ನಾವು ಇಲ್ಲಿ ಒಂದು ಜಾಗ ಇದೆ ನೆರಳಲ್ಲಿ ಬಂದು ಆರಾಮ್ಸೆ ಕೂತಿದ್ದೀವಿ. ನಾವಿವಾಗ ತೇರ್ ಹತ್ರ ಹೋಗ್ತಾ ಇದ್ದೀವಿ. ತೇರಿನ ಗಾಯ್ಸ್ ಯಾವ ಲೆವೆಲ್ಗೆ ಟ್ರಾಫಿಕ್ ಆಗಿದೆ ಅಂದರೆ, ತೇರಲ್ಲಿ ಕಾಣಿಸ್ತಿದ್ಯಾ? ಕಾಣಿಸಲ್ಲ ಮೋಸ್ಟ್ಲಿ, ನನ್ನ ವಾಯ್ಸು ನಿಮ್ಗೆ ಕೇಳಿಸಲ್ಲ ನನಗೆ ಗೊತ್ತು. ಈ ಲೆವೆಲ್ ಟ್ರಾಫಿಕಲ್ಲಿ ನಾವು ಯಾವ ಥರ ಹೋಗ್ತೀವೋ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನಾವು ತೇರ್ ಹತ್ರ ಹೋಗ್ಬೇಕಷ್ಟೇ. ತೇರು ಎಲ್ಲಿದೆ ಅಂದರೆ ಅಲ್ಲಿದೆ ನೋಡಿ ತೇರು, ಅಲ್ಲಿ ಅಯ್ಯೋ ಅಲ್ಲಿ. ವ್ಲಾಗರ್ ಸರ್ ಆರ್ ಹುಚ್ಚಾಸ್ ಗೈಸ್ ಎಲ್ಲ ವಿಡಿಯೋ ಮಾಡೋದು ನೋಡಿ ನನ್ನ ಹುಚ್ಚ ಅನ್ಕೊಂಡಿದ್ದಾರೆ. ನಾನು ಆದರೆ ಡೆಡಿಕೇಟೆಡ್ ಆಗಿದ್ದೀನಿ. ಅಯ್ಯಪ್ಪ ಸಂದಿಲೆಲ್ಲ ಹೋಗ್ಬಿಟ್ಟು ನಾನು ಈ ಟ್ರಾಫಿಕನ್ನು ಪಾರು ಮಾಡಲು ಬಯಸಿದ್ದೇನೆ. ಯಪ್ಪ ನೋಡಿ ಯಾವ ಲೆವೆಲ್ ಟ್ರಾಫಿಕ್ ಆಗಿದೆ ಅಂತ. ಓ ಮೈ ಗಾಡ್, ಬಿಸಿಲು ಮಾತ್ರ ಸಾಕಾದಾಗಿದೆ ಯಪ್ಪ. ಗೈಸ್ ಫೈನಲಿ ತೇರ್ ಹತ್ರ ಬಂದಿದ್ದೀವಿ. ಯಾವ ಲೆವೆಲಿಗೆ ಕಷ್ಟಪಟ್ಟು ಬಂದಿದ್ದೀನಿ ಅಂದರೆ ಅಯ್ಯಪ್ಪ ಸೂಪರ್. ಗೈಸ್ ಫೈನಲಿ ತೇರ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಇಷ್ಟೊಂದು ಜನ ಇದ್ದಾರೆ. ಸೂಪರ್ ಎಕ್ಸ್ಟ್ರೋವರ್ಟ್ ಆಗಿರ್ಬೇಕು ಗೈಸ್ ಈ ಥರ ವೀಡಿಯೋಸ್ ಮಾಡೋಕ್ಕೆ. ನೋಡಿ ಇವರೆಲ್ಲ ನೋಡ್ತೀರ ನಮ್ಮನ್ನು ಹಿಂದ್ಗಡೆಯಿಂದ. ಗಾಯ್ಸ್ ಇಷ್ಟೊಂದು ಜನ ಇದ್ದಾರೆ ಈ ಜಾತ್ರೆಯಲ್ಲಿ, ನಾನು ಯಾರು ಗುರುತು ಹಿಡಿತೇ ಇಲ್ಲ. ಹಿಡಿದ್ಬಿಟ್ರು ನಮ್ಮ ಹುಡುಗರು. ಯಾವ ಲೆವೆಲ್ಗಿದೆ ಅಂದರೆ ಬಿಸಿಲು, ಓ ಮೈ ಗಾಡ್. ಮಾತಾಡಿದ್ರು ನಿಮಗೆ ಕೇಳಿಸಲ್ಲ. ಇವಾಗ ದೇವ್ರು ಬರ್ತಾ ಇದೆ, ಡೈರೆಕ್ಟ್ ತೇರ್ ನೋಡ್ಕೊಂಬಿಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಿ ಅನ್ಕೊಂಡಲ್ರು. ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಿದ್ರು ಆರಾಮಾ? ಹಾಯ್ ಮಗ ಊಟ ಆಯ್ತಾ ಊಟ? ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ಮೇಲೆ ದೇವರೆಲ್ಲ ಬಂದು ಪೂಜೆ ಆದಮೇಲೆ ತೇರ್ನ ಸ್ಟಾರ್ಟ್ ಮಾಡಿದ್ರು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.